ಪತ್ರಿಕಾ ಮಿತ್ರ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ 8ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆರ್ಗನೈಸ್ ಮಾಡ್ತಾ ಬಂದಿದ್ದೀವಿ. ಹಾಗೆ ಈ ವರ್ಷ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಮೈ ಭಾರತ್ ಗ್ರಾಮೀಣ ಮಾಹಿತಿ ತಂತ್ರಜ್ಞಾನ ಮತ್ತು ಯುವಜನಾಭಿವೃದ್ಧಿ ಕೇಂದ್ರ ತುಮಕೂರು ಇವರ ಸಂಯೋಗದೊಂದಿಗೆ ನಾವು ಅಕ್ಷಯ ತಾಂತ್ರಿಕ ಮಹಾವಿದ್ಯಾಲಯವು ಒಂದು ಖೇಲೋ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಈ ವರ್ಷ ಎಲ್ಲ ಭಾರತದಾದ್ಯಂತ ಎಲ್ಲ ಒಂದೇ ದಿನ ಅಂದರೆ 8ನೇ ತಾರೀಕು ಮಾರ್ಚ್ ಒಂದು ಖೇಲೋ ಈ ಒಂದು ಕ್ರೀಡಾಕೂಟವನ್ನು ಏಕರೂಪದಲ್ಲಿ ಏರ್ಪಡಿಸುತ್ತಾರೆ. ಸೊ ಇದಕ್ಕೆ ಎಲ್ಲ ಫಂಡಿಂಗ್ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಫಂಡಿಂಗ್ ಆಗ್ತಾ ಇದೆ. ಸೊ ಇದನ್ನು ಸುಮಾರು 250 ಕೇಂದ್ರ ಹಾಗೆ ಭಾರತದಾದ್ಯಂತ ಸುಮಾರು ರಾಜ್ಯಗಳಲ್ಲಿ ಮಾಡ್ತಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಂದರೆ 6 ಜಿಲ್ಲೆಗಳಲ್ಲಿ ಒಂದು ಬೀದರ್, ಚಿಕ್ಕಮಗಳೂರು, ಧಾರವಾಡ, ಶಿವಮೊಗ್ಗ, ಉಡುಪಿ ಹಾಗೆ ನಮ್ಮ ತುಮಕೂರು. ಈ ತುಮಕೂರು ಜಿಲ್ಲೆಯಲ್ಲಿ ಅದಕ್ಕೆ ಒಬ್ಬರು ಡಿಸ್ಟ್ರಿಕ್ಟ್ ಯೂತ್ ಆಫೀಸರ್ ಮುಖಾಂತರ ಅವ್ರನ್ನ ಮೇಲ್ವಿಚಾರಣೆಗೆ ನೇಮಿಸಿದ್ದಾರೆ. ಅವ್ರ ಹೆಸರು ಕೆ ಶಿವಾಣಿ ಅಂತ. ಸುಮಾರು ಕಾರಣಾಂತರದಿಂದ ಮೇಡಮ್ ಇವರು ಬರಬೇಕಾಗಿತ್ತು ಪ್ರೆಸ್ ಮೀಟಿಗೆ, ಅವ್ರು ಬರೋಕ್ಕಾಗಿಲ್ಲ. ಅವರ ಒಂದು ನೇತೃತ್ವದಲ್ಲಿ ಅವರ ಜಾಗಕ್ಕೆ ವೀರೇಂದ್ರ ಪ್ರಸಾದ್ ಅವರು ಇದ್ದಾರೆ ಇಲ್ಲಿ. ಸೊ ಇವರ ಒಂದು ಉಪಸ್ಥಿತಿಯಲ್ಲಿ ಈ 6 ಜಿಲ್ಲೆಗಳಲ್ಲಿ ಈ ಒಂದು ಖೇಲೋ ಇಂಡಿಯಾ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದಾರೆ. ಇದ್ರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನರೇಂದ್ರ ಮೋದಿಯವರ ಒಂದು ಕನಸಿತ್ತು ಪ್ರತಿಯೊಂದು ಸಣ್ಣ ಹಳ್ಳಿಗಳು ಹಾಗೂ ಗ್ರಾಮೀಣಗಳಲ್ಲಿ ಹುಡುಗಿಯರನ್ನು ಈ ಒಂದು ಕ್ರೀಡಾಗೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶ ಆಯಿತು. ಈ ಒಂದು ಉದ್ದೇಶದಿಂದ ಎಲ್ಲ ಭಾರತದಾದ್ಯಂತ ಈ ಕ್ರೀಡೆಯನ್ನು ಮಾಡ್ತಾ ಇದ್ದಾರೆ. ಈ ಕ್ರೀಡೆಯಲ್ಲಿ ನಮ್ಮಲ್ಲಿ ಈಗ ಅಂದರೆ ನಮ್ಮ ಕಾಲೇಜಿನ ಆವರಣದಲ್ಲಿ ನಾವು ಓಟದ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. 100 ಮೀಟರ್ ಓಟದ ಸ್ಪರ್ಧೆ, 200 ಮೀಟರ್ ಓಟದ ಸ್ಪರ್ಧೆ, ಹಾಗೆ 400 ಮೀಟರ್ ಓಟದ ಸ್ಪರ್ಧೆ. ಈ 3 ಓಟದ ಸ್ಪರ್ಧೆಯನ್ನು 3 ವಿಭಾಗಗಳಲ್ಲಿ ಅಂದರೆ 13 ವಯಸ್ಸಿನ ಕೆಳಮಟ್ಟ ಹುಡುಗಿಯರಿಗೆ, ಹಾಗೆ 13ರಿಂದ 18 ವಯಸ್ಸಿನ ಹುಡುಗಿಯರಿಗೆ, ಹಾಗೆ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಈ ಒಂದು 3 ವಿಭಾಗಗಳಲ್ಲಿ ಈ ಓಟದ ಸ್ಪರ್ಧೆಯನ್ನು ಇಟ್ಕೊಂಡಿದ್ದೀವಿ. ಈ ಓಟದ ಸ್ಪರ್ಧೆ 8ನೇ ತಾರೀಕು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲರೂ ಸುಮಾರು ಜನ ರಿಜಿಸ್ಟರ್ ಆಗಿದ್ದಾರೆ. ಹಾಗೆ ನಮ್ಮ ಕಾಲೇಜಿನ ಸುತ್ತ ಇರುವಂಥ ಸುಮಾರು ಪ್ರೌಢಶಾಲೆ ಹಾಗೆ ಕಾಲೇಜು ವಿದ್ಯಾರ್ಥಿಗಳು ರಿಜಿಸ್ಟರ್ ಆಗಿದ್ದಾರೆ. ಈ ಒಂದು ರಿಜಿಸ್ಟ್ರೇಷನ್ಗೆ ಮೈ ಭಾರತ್ ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಯಾವ ಹುಡುಗಿಯರು ಅಥವಾ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ಕ್ರೀಡೆಯಲ್ಲಿ ಅವರೆಲ್ಲ ಮೈ ಭಾರತ್ ಪೋರ್ಟಲ್ ಮುಖಾಂತರ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಮೈ ಭಾರತ್ ಪೋರ್ಟಲ್ ರಿಜಿಸ್ಟ್ರೇಷನ್ ಆಗಿದೆ. ಹಾಗೆ ನಿಮ್ಮಲ್ಲಿ ನಾನು ಮಿತ್ರರು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನಂದರೆ, ನಿಮ್ಮ ಒಂದು ಪತ್ರಿಕೆ ಮುಖಾಂತರ ಎಲ್ರಿಗೂ ಒಂದು ವೈಡ್ ಪಬ್ಲಿಸಿಟಿ ಕೊಟ್ಟು ಅದರಲ್ಲಿ ಒಂದು ನಮ್ಮ ದೈಹಿಕ ಶಿಕ್ಷಕರವರ ನಂಬರನ್ನು ಕೊಟ್ಟಿದ್ದೀವಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಅಥವಾ ಸ್ಪಾಟ್ ರಿಜಿಸ್ಟ್ರೇಷನ್ ಬೆಳಗ್ಗೆ ಭಾನುವಾರ ಬಂದರೂ ಕೂಡ ಯಾರು ಕ್ರೀಡೆ ಆಸಕ್ತಿ ಇದೆ ಅವರು ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆಯನ್ನು ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ. ಅದೇ ಟೈಮಿಗೆ ಸೊ ಇವರು ಮೈ ಭಾರತ್ ಸಂಘದಿಂದ ಕೂಡ ಅವರು ಕೂಡ ನಮಗೆ ಕೈ ತೋರಿಸಿದ್ದಾರೆ. ಸೊ ನಾವೆಲ್ಲರೂ ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ವೈಡ್ ಪಬ್ಲಿಸಿಟಿ ಕೊಡಿ. ಆದಷ್ಟು ತುಮಕೂರು ಸುತ್ತಮುತ್ತ ಇರೋ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು, ಹೆಣ್ಣುಮಕ್ಕಳು ಈ ಪ್ರೋಗ್ರಾಮಲ್ಲಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ನಾವು ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ದಟ್ ನಾವು ಗ್ರ್ಯಾಂಡಾಗಿ ಈ ಪ್ರೋಗ್ರಾಮ್ನ ನಾವು ಮಾಡ್ಬೋದು ಅಂತೇಳಿ. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಪಬ್ಲಿಸಿಟಿ ಕೊಡಿ, ಆದಷ್ಟು ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಿ, ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ ಸೊ ಪ್ರೈಸ್ ತೊಗೊಳ್ಳಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು.